ಇತ್ತೀಚಿನ ಹೋರಾಟಗಳು ಎಲ್ಲೋ ಒಂದು ಕಡೆ ಆ ಹೋರಾಟ ಒಂದು ತಾರ್ಕಿಕ ಹಂತ್ಯಕ್ಕೆ ಹೋಗೋದಿಲ್ಲ, ಅದಕ್ಕೇನು ಕಾರಣ ಇರ್ಬೋದು ಸರ್? ಈಗಿನ ಬರೋ ಹೋರಾಟಗಳಲ್ಲಿ ಮತ್ತು ಯುವಕರಲ್ಲಿ ಗುರಿ ಇಲ್ಲ. ಕೇವಲ ಏನು ಅಂತಂದ್ರೆ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಬೇಕು, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು, ನಾನು ಗುರ್ಸ್ಕೊಳ್ಬೇಕು ಸಮಾಜದಲ್ಲಿ. ಗುರ್ಸ್ಕೊಳ್ಳೋಕೆ ಈಗ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಸರಿ ಸಿಕ್ಬಿಟ್ಟೈತೆ, ಅಷ್ಟಕ್ಕೆ ಇದೆ ಸರ್. ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಕೃಷ್ಣಪ್ಪನವರು ಆಗಿರ್ಬೋದು, ಈ 10 ವರ್ಷ ಬಿಟ್ಬಿಡಿ, ಈ 10 ವರ್ಷದ ಹಿಂದಿನ ದಿನಗಳಲ್ಲಿ ಇರುವಂತ ಹೋರಾಟ ಮಾಡಿದವ್ರನ್ನ ಅಲ್ಲಿಂದ ಹಿಡಿದು ಸುಮಾರು ಒಂದು 60-70 ವರ್ಷದವರಲ್ಲಿ ಇರುವಂತ ನಾಯಕರುಗಳು, ಅವರು ನಮ್ಮನ್ನ ಅಗಲಿ ಇಷ್ಟು ವರ್ಷ ಆದ್ರೂ ಕೂಡ ಅವ್ರ ಹೆಸರು ಹೇಳ್ತಾ ಇದೀವಿ. ಅವತ್ತಿಗೆ ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂಥದ್ದಿರಲಿಲ್ಲ. ಆದ್ರೆ ಅವ್ರು ಮಾಡಿದ ಕೆಲಸ ಪ್ರತಿ ಮನೆಯಲ್ಲಿ ಇವತ್ತಿಗೂ ನೆನಪಿದೆ. ಅವ್ರು ನಮ್ಮಂದ್ರೆ ಇಲ್ಲಾಂದ್ರೆ ಹೆಸರಿದೆ. ಬಟ್ ಇವತ್ತು ಬರೋರು ಕಳೆದ ತಿಂಗಳು ಹೆಸರು ಒಂದರ ಸಂಘ ರಿಜಿಸ್ಟ್ರೇಷನ್ ಆಗ್ತದೆ, ರಾಜ್ಯಾಧ್ಯಕ್ಷ ಆಗಿ ಬರ್ತಾರೆ, ಒಂದು ತಿಂಗಳಲ್ಲಿ ಏನೋ ಮಾಡ್ತಾರೆ, 2 ತಿಂಗಳಾಗುತ್ತೆ, 3ನೇ ತಿಂಗಳಿಗೆ ಅವ್ರು ಯಾರೇ ಗೊತ್ತೇ ಇರಲ್ಲ. ಕರೆಕ್ಟ್. ಅಷ್ಟೇ ಜಲ್ದಿ ಮರ್ತು ಹೋಗ್ತಾ ಇದ್ದಾರೆ ಜನ. ಬಟ್ ಯಾಕಂದ್ರೆ ಗುರಿಗಳಿಲ್ಲ, ಸಾಮಾಜಿಕ ಕನ್ಸರ್ನ್ ಇಲ್ಲ, ಚಿಂತನೆಗಳಿಲ್ಲ. ತಮ್ಮ ವೈಯಕ್ತಿಕಕ್ಕೆ ಏನೋ ಬರ್ತಾರೆ, ಏನೋ ಮಾಡ್ಕೊಳ್ಬೇಕನ್ನತ್ತೆ, ಯಾವ್ದು ಅನುಭವಗಳಿರಲ್ಲ, ಏನೋ ಒಂದು ಸರಿಯಾದ ಒಂದು ಪರಿಣಾಮ, ಕೆಟ್ಟ ಪರಿಣಾಮನೋ ಏನೋ ಒಂದಾಗತ್ತೆ, ಅದು ತಮ್ಮ ವೈಯಕ್ತಿಕ ಲಾಭಗಳು ಏನಾದ್ರು ಸ್ಟಾರ್ಟ್ ಆಯ್ತು ಅಂದ್ಮೇಲೆ ಅಲ್ಲಿಗೆ ಆ ಹೋರಾಟಗಳು ಹೆಂಡಾಗ್ತಿರೋದ್ರಿಂದ. ಸೊ ಹಂಗಾಗಿ ಇವತ್ತಿನ ಬೆಳವಣಿಗೆ ಯುವಕರಲ್ಲಿ ತುಂಬಾ ಕಡಿಮೆ ಇದೆ.